ನಿಮ್ಗೆ ಎಷ್ಟಣ್ಣ? ಎರಡು, ನಿಮಗ್ ಮೂರು. ಇಲ್ಲಿ ಸಿಗೋದೇ ಇಡ್ಲಿ, ವಡೆ, ಚಿತ್ರಾನ್ನ. ಮೂರೇ ನಿಮಗೆ ತುಂಬಾ ಇಷ್ಟವಾದದ್ದು ಸರ್? ಇವ್ರ ಚಟ್ನಿ. ಚಟ್ನಿ ಎಲ್ಲರೂ ಬಂದವರೆಲ್ಲರೂ ಚಟ್ನಿ ಇಷ್ಟ ಅಂತಾರೆ. ಚಟ್ನಿ ಏನ್ ಸರ್ ಅಷ್ಟೊಂದು ಫೇಮಸ್ ಇಲ್ಲಿ? ಸರ್ ಎಣ್ಣೆ ಇರಲ್ಲ, ಖಾರ ಇರುತ್ತೆ, ಗಟ್ಟಿ ಚಟ್ನಿ ಅಲ್ಲ, ನ್ಯಾಚುರಲ್ ಆಗಿರುತ್ತೆ. ಉರ್ಗಡ್ಲೆ ಸುಮಾರು ಒಂದು 10 ವರ್ಷದಿಂದ ನಮ್ಮ ತಂದೆಯವ್ರು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡ್ ಇಲ್ಲಿ ಕರ್ಕೊಬರೋರು ನಮಗೆ ಬೆಳಗ್ಗೆ ಹೊತ್ತು ನಾಷ್ಟ ಮಾಡಕ್ಕೆ. ಅವಾಗಿಂದ ಬಂದು ತಿಂತಾ ಇದೀನಿ. ಹಂಗೆ ಇದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ನೀವು ಸರ್ ನಾನು ಹಳೆಗುಡ್ದಳ್ಳಿ. ಹಳೆಗುಡ್ದಳ್ಳಿ. ಇಲ್ಲಿ ತಿಂಡಿ ಮಾಡೋಕ್ಕೋಸ್ಕರ ಬಂದ್ರೆ? ತಿಂಡಿ ಮಾಡೋಕ್ಕೋಸ್ಕರ ಬರ್ತೀವಿ. ಇಲ್ಲಿಗೇನೆ ಬರ್ತೀವಿ? 3-4 ದಿನ ಕಂಟಿನ್ಯೂ ಬರ್ತೀವಿ. ವಾರದಲ್ಲಿ 3-4 ದಿವಸ ಹಳೆಗುಡ್ದಳ್ಳಿಯಿಂದ ಇಲ್ಲಿ ಬರ್ತೀರಿ ವಿಜಯನಗರಕ್ಕೆ. ಏನ್ ಫೇಮಸ್ ಸರ್ ಇಲ್ಲಿ? ಸರ್ ಇಲ್ಲಿ ಇಡ್ಲಿ ಚಟ್ನಿ ತುಂಬಾ ಫೇಮಸ್ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಸರ್ ಇಲ್ಲಿ? ಒಂದು 25ರಿಂದ 27 ವರ್ಷದಿಂದ ಬರ್ತಾ ಇದ್ದೀವಿ. 27 ವರ್ಷದಿಂದ ಹಳೆಗುಡ್ದಳ್ಳಿಯಿಂದ ಬಂದು ಇಲ್ಲೇ ತಿಂಡಿ ತಿಂತಾ ಇದ್ದೀರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತಿದ್ದೀವಿ ವಿಜಯನಗರ RPC ಲೇಔಟ್ ಹಂಪಿ ನಗರದಲ್ಲಿ. ಇಲ್ಲಿ ನೋಡಿ ಹಿಂದಗಡೆ ಎಷ್ಟು ಜನ ಇದ್ದಾರೆ. ಹೋಟೆಲ್ ನೋಡೋದಕ್ಕೆ ಚಿಕ್ಕದಾಗಿದೆ. ಸುಮಾರು 40 ವರ್ಷಗಳಿಂದ ನಡೆಸ್ತಾ ಇರುವಂತ ಚೇತನ್ ತಟ್ಟೆ ಇಡ್ಲಿ ಹೋಟೆಲ್ ಇದು. ಇಲ್ಲಿ ತುಂಬಾ ಜನ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಈ ಹೋಟೆಲ್ ತೆರೆದಿರುತ್ತೆ. ಇಲ್ಲಿ ಬರೀ ಇಡ್ಲಿ ಚಿತ್ರಾನ್ನಕ್ಕೆ ಫೇಮಸ್ಸು. ಇಲ್ಲಿ ಕೊಡುವಂಥ ಚಟ್ನಿಗೆ ತುಂಬಾ ಜನ ಫೇವರ್ ಆಗಿ ಬರ್ತಾರೆ. ಬನ್ನಿ ಒಳಗಡೆ ಏನೇನು ಸಿಗುತ್ತೆ, ಏನೇನು ಕೊಡ್ತಾರೆ ನೋಡೋಣ ಬನ್ನಿ. ನಾವು ಕೂಡ ಇಲ್ಲಿ ಏನು ಟೇಸ್ಟ್ ಇದೆ ಅಂತ ಇಡ್ಲಿ ಚಿತ್ರಾನ್ನ ಎರಡೂ ಕೂಡ ತಿಂದು ನೋಡೋಣ. ಜೊತೆಗೆ ಇಲ್ಲಿರುವಂಥ ನಮ್ಮ ಗ್ರಾಹಕರನ್ನು ಕೂಡ ಕೇಳೋಣ ಹೇಗಿದೆ ಟೇಸ್ಟು ಅಂತ. ನೋಡೋಣ ಬನ್ನಿ ಹೇಗಿದೆ. ಇದು ಅಡ್ರೆಸ್ ಬಂದು ಹಂಪಿ ನಗರ RPC ಲೇಔಟ್ ಹತ್ರ ಇರುವಂಥ ಸ್ವಿಮ್ಮಿಂಗ್ ಪೂಲಿಂದ ಹಿಂದಗಡೆ ಇರುವಂಥದ್ದು. ಬನ್ನಿ ಇದರ ಅಡ್ರೆಸ್ನು ಕೂಡ ನಾವು ಡಿಸ್ಕ್ರಿಪ್ಷನ್ಲ್ಲಿ ಹಾಕ್ತೀವಿ, ನೋಡೋಣ ಬನ್ನಿ. ಇಡ್ಲಿ ಚಿತ್ರಾನ್ನ ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರಿ, 200 ಹೋಗೋದು ಬೇಡ ಅಂತ. ಸುಮ್ಮನೆ ಅಡ್ರೆಸ್ ತಗೋಬೇಕಂತ ಸರ್? ಹಾಂ ಬಂದೆ ಇದಿಷ್ಟು ತಗೊಬಿಡ್ತೀವಿ ಸರ್. ಮಾತಾಡ್ತಾರೆ ಸರ್? ಯಾರು ಇದಾಗ್ತಾರೆ? ನಾವಿವಾಗ ಚೇತನ್ ತಟ್ಟೆ ಇಡ್ಲಿಯನ್ನು ತಗೊಂಡಿದ್ದೀವಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚಟ್ನಿ ನೋಡ್ತಿದ್ರೆ ಖುಷಿ ಆಯ್ತಾ ಇದೆ, ನೋಡೋಣ. ಒಣಮೆಣಸಿಕಾಯಿ ಹಂಗೆ ಸಖತ್ತಾಗಿದೆ. ಹೌದು, ಅವ್ರು ಹೇಳ್ದಂಗೆ ಚಟ್ನಿ ಸೂಪರ್ ಆಗಿದೆ. ಮತ್ತೆ ಮತ್ತೆ ಚಟ್ನಿ ತಿನ್ನಬೇಕು ಅನ್ನೋಷ್ಟು ಖುಷಿ ಆಗ್ತಿದೆ. ಇಲ್ಲಿ ಯಾಕೆ ಜನ ಚಟ್ನಿಗೋಸ್ಕರ ಬರ್ತಾರೆ ಅನ್ನೋದು ಗೊತ್ತಾಯ್ತು ನಿಜವಾಗ್ಲೂ. ಆ ಚಟ್ನಿಗೆ ಕಾಯಿ ತುರಿ ಆಗಿರ್ಬೋದು, ಹಸಿಮೆಣಸಿಕಾಯಿ ಕಾಯಿ ಬೆಳೆಸಲ್ವಂತೆ, ತೆಂಗಿನಕಾಯಿನೇ ಬೆಳೆಸಲ್ವಂತೆ. ಇಲ್ಲಿ ಹುರ್ಗಡ್ಲೆ ಮತ್ತು ಒಣಮೆಣಸಿಕಾಯಿ ಹಾಕಿ ಮಾಡುವಂಥದ್ದು. ಖಾರ ಹಂಗೆ ಚೆನ್ನಾಗಿ ತಲೆಗೆ ಹೊಡಿಯುತ್ತೆ. ಒಣಮೆಣಸಿಕಾಯಿ ಆಗಿರೋದ್ರಿಂದ ತಿನ್ನೋದ್ರಿಂದ ತೊಂದರೆ ಇಲ್ಲ, ಸೂಪರಾಗಿದೆ. ತೋರಿಸ್ಬಿಡಿ. ನಾವಿವಾಗ ಮತ್ತೊಂದು ಇಲ್ಲಿ ಫೇಮಸ್ ಅಂದರೆ ಚಿತ್ರಾನ್ನ ತೊಗೊಂಡಿದ್ವಿ. ಚಿತ್ರಾನ್ನ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚಿತ್ರಾನ್ನಕ್ಕೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಎಲ್ಲದಕ್ಕೂ ಇಲ್ಲಿ ಚಟ್ನಿನೇ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತಾ ಇರೋದು. ಚಿತ್ರಾನ್ನ ಸೂಪರ್ ಆಗಿದೆ. ಬಂದವರೆಲ್ಲರೂ ಕೂಡ ಇಡ್ಲಿ ತಿಂದು ಚಿತ್ರಾನ್ನ ಸ್ವಲ್ಪ ತಿಂದು ಹೋಗ್ತಾರೆ. 2 ಇಡ್ಲಿ 1 ಹಾಫ್ ಚಿತ್ರಾನ್ನ ತಿಂದು ಹೋಗ್ತಾರೆ. ಈರುಳ್ಳಿ ಹಂಗಂಗೆ ಚಿತ್ರಾನ್ನ ಸಿಗೋದ್ರಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಚಟ್ನಿ ಅಂತೂ ಪದೇ ತಿನ್ನಬೇಕು ಅನ್ನಿಸ್ತಾ ಇದೆ. ಹಂಗಾಗಿ ಸುಮಾರು 40 ವರ್ಷದಿಂದ ಇಲ್ಲಿ ಇಡ್ಲಿ ಚಿತ್ರಾನ್ನ ತುಂಬ ಫೇಮಸ್ ಆಗಿದೆ. ಬನ್ನಿ ತಿನ್ನಿ. ಒಳ್ಳೆ ಆರೋಗ್ಯ ಬೇಕು ಅಂದರೆ ಒಳ್ಳೆ ಆಹಾರ ತಿನ್ನಬೇಕು. ಅದಕ್ಕೋಸ್ಕರ ಎಲ್ಲಿ ಆಹಾರ ಒಳ್ಳೆ ಸಿಗುತ್ತೆ ಅಲ್ಲಿ ಜನ ನಿಜವಾಗ್ಲೂ ಹುಡಿಕೊಂಡು ಹೋಗುವಂಥದ್ದು ಸಹಜ. ಹಾಗಾಗಿ ಈ ಚೇತನ್ ತಟ್ಟೆ ಇಡ್ಲಿ ತುಂಬ ಫೇಮಸ್ ಇದೆ ಇಲ್ಲಿ, ಅದಕ್ಕೋಸ್ಕರ ಜನ ತಿಂತಾ ಇದೆ. ಬನ್ನಿ ನೀವು ಕೂಡ ತಿನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್.
ಸರ್ ತಮ್ಮ ಹೆಸರು ಸರ್? ಚೇತನ್. ಚೇತನ್. ಓ, ಇದೇ ಚೇತನ್ ತಟ್ಟೆ ಇಡ್ಲಿ ಒಂದು ಮಾಲೀಕರು ನೀವು? ಸರ್ ಇದಕ್ಕೆ ಏನು ಸರ್ ಬೋರ್ಡೇ ಇಲ್ಲ, ಆದರೂ ಇಷ್ಟೊಂದು ಪ್ರಸಿದ್ಧಿ, ಇಷ್ಟು ಜನ ಪ್ರೀತಿಯಿಂದ ಬಂದು ತಿಂದು ಹೋಗ್ತಾರಲ್ಲ ಸರ್, ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್? 81ರಲ್ಲಿ ಶುರು ಮಾಡಿದ್ದು, ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ತಂದೆ ತಾಯಿ? ನೀವು ಮೂಲತಃ ಎಲ್ಲಿಯವರು ಸರ್? ನಾವು ಬಿಡ್ದಿರೋರು. ಬಿಡದಿಯವರು? ಬಿಡ್ದೇವ್ರು. ಹಾಂ ಹಾಂ ಹಾಂ. ಇಲ್ಲಿ ಬಂದು 1981ರಿಂದ? 81ರಿಂದ ಸ್ಟಾರ್ಟ್ ಮಾಡಿದ್ದು. ಹಾಂ ಹಾಂ ಹಾಂ. ಇಲ್ಲಿ ಏನೇನು ಸಿಗುತ್ತೆ ಸರ್? ತಟ್ಟೆ ಇಡ್ಲಿ, ಹಾಂ. ಚಿಕ್ಕ ಇಡ್ಲಿ, ಹಾ. ಚಿತ್ರಾನ್ನ, ವಡೆ. ಬರೀ ಇಡ್ಲಿ ಚಿತ್ರಾನ್ನ ಎರಡಕ್ಕೆ ಫೇಮಸ್? ಇಡ್ಲಿ, ಚಿತ್ರಾನ್ನ, ವಡೆ. ಚಟ್ನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಅದೇ ಬಂದವರೆಲ್ಲರೂ ಚಟ್ನಿ ಫೇಮಸ್ ಅಂತಾರೆ. ಏನ್ ಸರ್ ಚಟ್ನಿ ಅಂತದ್ದು ನೀವು ಕೆಂಪು ಟೇಸ್ಟ್ ಚಟ್ನಿ. ಸೇರಿಸ್ತೀರಾ? ಅದು ಕೆಂಪು ಚಟ್ನಿ, ಉರ್ಗಡ್ಲೆ ಮಾಡ್ತೀವಿ. ಹುರುಗಡ್ಲೆ, ಹುರ್ಗಡ್ಲೆ. ಒಣಮೆಣಸಿಕಾಯಿ ಅಂತ ಹೇಳಿದ್ರು. ಮೆಣಸಿನ್ಕಾಯಿ. ಹಾ. ಆಮೇಲೆ ಕಾಯಿಗೆ ಹಾಕಲ್ಲ. ಕಾಯಿನ ಹಾಕಲ್ಲ? ಕಾಯಿನ ಹಾಕಲ್ಲ. ಕಾಯಿನ ಬೆಳೆಸ್ತಾನೆ ಹಿಂಗೆ ಅದೆಲ್ಲ ಮಾಡ್ತೀರಾ? ಪ್ರತಿ ದಿನ ತಿನ್ನೋರ್ಗೆ ತೊಂದರೆ ಆಗುತ್ತೆ ಕಾಯಿ ಹಾ, ಹಾ. ಹಾಕೋದ್ರಿಂದ. ಅದಕ್ಕೋಸ್ಕರ ಏನ್ ಕಾಯಿ ಏನ್ ಬಳಸಲ್ಲ. ಹಾ, ಇರ್ಲಿ ಸರ್, ಇದು ನಿಮ್ ರೆಸಿಪಿ ಸೀಕ್ರೆಟ್ ಇರುತ್ತೆ. ಒಳ್ಳೇದಾಗ್ಲಿ ಸರ್. ಇಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಸರ್ ಹೋಟೆಲ್? 8 ಗಂಟೆಗೆ. ಬೆಳಿಗ್ಗೆ 8 ಗಂಟೆಯಿಂದ ಸರ್ 11 ಗಂಟೆ. ಮಧ್ಯಾಹ್ನ ಊಟ? ಮಧ್ಯಾಹ್ನ ಊಟ ಇಲ್ಲ, ಬರೀ ಬೆಳಿಗ್ಗೆ ತಿಂಡಿ ಮಾತ್ರ? ಬೆಳಿಗ್ಗೆ ಸೋಮವಾರ ತಿಂಡಿ. ರಜೆ ಇರುತ್ತೆ. ಸೋಮವಾರ ಹಾ. ವೀಕ್ಲಿ ಒಂದಿನ ಅಂದ್ರೆ ಸೋಮವಾರ ರಜೆ. ಸೋಮವಾರ ವಾರದ ರಜೆ. ತುಂಬಾ ಜನ ಜಾಸ್ತಿ ಜನ ಯಾವತ್ತಿರ್ತಾರೆ ಸರ್? ಭಾನುವಾರ ಶನಿವಾರ ತುಂಬಾ ಜನ ಇರ್ತಾರಲ್ಲ, ರಜೆ ಇರುತ್ತಲ್ಲ ಎಲ್ಲರೂ. ಓ, ರಜೆ ದಿನನೇ ಜಾಸ್ತಿ ಜನ ಇರ್ತಾರೆ, ಜಾಸ್ತಿ ಜನ. ಅವತ್ತೇ ಜಾಸ್ತಿ ಜನ ಇರ್ತಾರೆ. ಸರ್ ಇಲ್ಲಿ ಏನು ಹೇಳಿದ್ರು, ಒಂದೇ ಮನೆಯವ್ರು ಎಲ್ಲರೂ ಮಾಡೋದು, ಯಾರೋ ಕೆಲಸಕಾರ ಇಲ್ಲ ಅಂತ ಹೇಳಿದ್ರು. ಕೆಲ್ಸಗಾರ ಇದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ರುಚಿ ಶುಚಿ ಹೌದು. ಮತ್ತೆ ಫೇಮಸ್ ಆಗಿರೋ ಕಾರಣ ಅಂತ ಅನ್ಸುತ್ತೆ. ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡಲ್ಲ ನಾವು, ಬೇರೆ ಟೇಸ್ಟಿಂಗ್ ಪೌಡ್ರು, ಮಸಾಲೆ ಏನು ಇಲ್ಲ. ಹಾ, ಹಾ. ಮನೆಯಲ್ಲಿ ಹೇಗ್ ಮಾಡ್ತೀವಿ ಹಾಗೆ ಮಾಡ್ತೀವಿ. ನೀವು ಕೂಡ ಇದೇ ತಿಂತೀರಾ? ಹೌದು, ಪ್ರತಿದಿನ. ಸರ್ ಆದ್ರೂ ಇದಕ್ಕೊಂದು ಬೋರ್ಡು, ಒಂದು ಹೆಸರು ಅಂತ ಏನಿಲ್ವಲ್ಲ ಸರ್? ಚೇತನ್ ಇಡ್ಲಿ ಅವಾಗ್ಲಿಂದ ನಮ್ಮ ಅಪ್ಪನ ಕಾಲದಿಂದನೂ ಹಾ ಹಾ. ಹಂಗೆ ತಗೊಂಡು ಹೋಗ್ತಾ ಇದೆ. ಅವ್ರು ನಿಮ್ ತಂದೆಯವ್ರು ನಿಮ್ಮ ಹೆಸರಿಟ್ಟು ಶುರು ಮಾಡಿದ್ದಿದ್ನ? ಅದೇ ಹಂಗೆ ಎಲ್ಲ ಹಿಂಗ್ ನಾನೇ ಕೊಡ್ತಾ ಇದ್ದೆ ಅವಾಗೆಲ್ಲ. ಹಾ, ಹಾ. ಅದರಿಂದ ನನ್ನ ಹೆಸರು ಹಂಗೆ ಹೋಗ್ತಿದ್ದೆ. ಹೇಳ್ಕೊಂಡು ಹೋಗ್ತಾ ಇದ್ದೆ. ಹಾ ಹಾ. ಓಕೆ ಸರ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಸ್ವಿಮ್ಮಿಂಗ್ ಪೂಲ್ ಬ್ಯಾಕ್ ಸೈಡ್, ವಿಜಯನಗರ ಸ್ವಿಮ್ಮಿಂಗ್ ಪೂಲ್ ಬರುತ್ತಲ್ಲ, ವಿಜಯನಗರ ಸ್ವಿಮ್ಮಿಂಗ್ ಪೂಲ್ ಬ್ಯಾಕ್ ಸೈಡ್. ಗೂಗಲ್ ಎಲ್ಲ ಲೊಕೇಶನ್ ಎಲ್ಲ ಇದೆ. ಹಾ ಹಾ. ಗೂಗಲ್ ಲೊಕೇಶನ್ ಲೊಕೇಶನ್ ಹಾಕೊಂಡ್ರೆ ಇಲ್ಲೇ ಬಂದ್ಬಿಡ್ಬೋದು. ಬಂದ್ಬಿಡೋದು. ಇದು ಯಾವ್ದೋ ಪಾರ್ಕ್ ಇದೆ ಮುಂದಗಡೆ, ಅದ್ರ ಅಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಇದು. ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಹತ್ರ ವಿಜಯನಗರ ಪುನೀತ್ ರಾಜ್ಕುಮಾರ್ ಪಾರ್ಕ್ ಅಂತ. ಪುನೀತ್ ರಾಜ್ಕುಮಾರ್ ಪಾರ್ಕ್. ಹಾ. ಸರ್ ಇಲ್ಲಿ ಅಂತಂದ್ರೆ ಎಷ್ಟು ಜನ ತಿಂತಾರೆ ಸರ್ ಡೈಲಿ ಮಿನಿಮಮ್ ಅಂದ್ರೆ? ಬರ್ತಾರೆ ಮಿನಿಮಮ್ 100 ಜನ, 120 ಜನ, 150 ಜನ ಈಗ ಬರ್ತಾರೆ ಡೈಲಿ. ಆಮೇಲೆ ಪಾರ್ಸಲ್ಗಳೇ ಜಾಸ್ತಿ ಹೋಗ್ತವೆ ಸರ್? ಹೌದು, ಮನೆಗೆ ತಗೊಂಡು ಹೋಗ್ತಾರೆ. ಚಿಕ್ಕ ಮಕ್ಳು ತುಂಬಾ ಇಷ್ಟ ಚಟ್ನಿ ಇದೆಲ್ಲ ತಗೊಂಡು. ಕೊಡೋ ಜಾಗ ಎಲ್ಲ ತುಂಬಾ ನೀಟಾಗಿದೆ, ಅದ್ರಲ್ಲಿ ಕೂತ್ಕೊಂಡು ತಿನ್ನಕ್ಕೆ ಏನೋ ಜಾಗ ಇಲ್ಲ, ಆದ್ರೂ ಕೂಡ ಇಷ್ಟೊಂದು ಜನ ಬಂದು ಪ್ರೀತಿಯಿಂದ. ಸಣ್ಣ ಜಾಗ ಆದ್ರಿಂದ ನಮ್ಗೆ ಇರೋ ಜಾಗದಲ್ಲಿ ನಾವು ಇದು ಮಾಡ್ಕೊಂಡು ನಿಮ್ ಜಾಗದಲ್ಲೇ ನೀವು ಮಾಡ್ತಾ ಇದ್ದೀರಿ. ಹೋಗ್ತಾ ಇದ್ದೀವಿ. ಯಾರು ಕೂಡ ಬೇಸರ ಮಾಡ್ಕೊಳ್ಳಲ್ಲ, ಪಟ್ಟ ಅಂತ ಇಸ್ಕೋತಾರೆ, ತಿಂದ್ಬಿಟ್ಟು ಸುಮ್ಗೆ ಹೋಗ್ತಾ ಇರ್ತಾರೆ. ಯಾರು ಕೂತ್ಕೋಬೇಕು ನಿಂತ್ಕೋಬೇಕು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರದ್ದೆಲ್ಲ ಏನಿಲ್ಲ ಸರ್, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಹಾ, ಹಾ. ನಡೀತಾ ಇದೆ, ತೊಂದರೆ ಇಲ್ಲ. ನಮ್ದು ಫ್ಯಾಮಿಲಿ ಬಿಸ್ನೆಸ್ ಇದೇ ನಮ್ದು ಜೀವನ. ಇದೆ ನಿಮ್ ಜೀವನ. ಓಕೆ. ಆದ್ರೂ ಸರ್ ತಟ್ಟೆ ಇಡ್ಲಿ ಅಂತಂದ್ರೆ ಬಿಡದಿಲಿ ನಂಬರ್ 1 ಇಡೀ ಕರ್ನಾಟಕಕ್ಕೆ ಫೇಮಸ್. ಹೌದು. ಅಂತ ಒಂದು ಫೇಮಸ್ ಆಗಿರೋದು ಬೆಂಗಳೂರಲ್ಲಿ ಚೇತನ್ ತಟ್ಟೆ ಇಡ್ಲಿ ಇಷ್ಟೊಂದು ಫೇಮಸ್ ಆಗಿದೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಿಜವಾಗ್ಲೂ ಇಷ್ಟೊಂದು ಜನ? ಸಂತೋಷ, ನಮ್ಗೆ ಕೆಲಸ ಮಾಡಕ್ ಅದೇ ಸಂತೋಷ ಅಲ್ವಾ? ಯಾಕಂದ್ರೆ ತುಂಬಾ ಸಾಮಾನ್ಯ ಜನಕ್ಕಿಂತ ಹೆಚ್ಚಾಗಿ, ಒಂದು ನಿಮಿಷ ಸರ್ ಬನ್ನಿ, ಸೌಂಡ್ ತಗೊಳ್ತಿದ್ದೆ. ತುಂಬ ಜನ ಸಾಮಾನ್ಯ ಜನಗಳಿಗಿಂತ ಹೆಚ್ಚಾಗಿ ತುಂಬ ಅಧಿಕಾರಿಗಳಾಗಿರೋದು, ಆಫೀಸರ್ಸ್ಗಳಾಗಿರ್ಬೋದು, ಕಾಲೇಜ್ ಸ್ಕೂಲು ಮಕ್ಕಳುಗಳಾಗಿರ್ಬೋದು, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಕೂಡ ಬಂದು ಇಲ್ಲಿ ತಗೊಂಡು ಹೋಗ್ತಿದ್ದಾರೆ. ಎಲ್ಲ ಅವ್ರಿಗೆಲ್ಲ ನೀವು ತಿಂಡಿ ಕೊಡ್ತಾ ಇದ್ದೀರಾ, ಒಂದು ರೀತಿಲಿ ಸರ್ವಿಸ್ ಇದೆ. ಹೌದು. ಅನ್ನದಾನ ಅನ್ನೋದು ತುಂಬಾ ಸಂತೋಷ. ಅದು ನಮ್ಮ ಜೀವನನು ಆನಂದ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಗೊಂದು ಜೀವನ ನಡೀತಾ ಇದೆ, ನಿಮಗೂ ಕೂಡ ಸಂತೋಷ ಆಗ್ತಾ ಇದೆ. ತುಂಬಾ ಇದರಲ್ಲೇ ಹೋಗ್ತಾ ಇದೆ. ಇದು ಬೇರೆ ಎಷ್ಟು ಬ್ರಾಂಚ್ ಇದೆ ಸರ್ ಈ ತರ ನಿಮ್ದು? ಇಲ್ಲೊಂದಿದೆ, ನನ್ನ ತಮ್ಮ ಅಲ್ಲಿ ಮಾಡ್ತಾರೆ. 2 ಇದೆ. ಇನ್ನೊಂದು ಎಲ್ಲಿದೆ ಸರ್? ಸೆಂಟ್ರಲ್ ಲೈಬ್ರರಿ, ಹಂಪಿ ನಗರ ಬಸ್ ಸ್ಟಾಪ್ ಹಿಂಭಾಗ. ಹಂಪಿ ನಗರ ಬಸ್ ಸ್ಟಾಪ್ ಹಿಂಭಾಗ, ಲೈಬ್ರರಿ ಪಕ್ಕ. ಕುಟುಂಬ ಅಲ್ಲೆಲ್ಲ ಕುಟುಂಬ. ಅಲ್ಲಿ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಇದು ಮಾಡ್ಕೊಂಡ್ ಬರ್ತಾರೆ. ಓ, ಇಲ್ಲಿಂದ ರೆಡಿ ಮಾಡ್ಕೊಂಡು ಅಲ್ಲೇ ಅಲ್ಲಿ ಸೇಲ್ ಮಾಡಿ. ಅಲ್ಲೂ ಕೂಡ ಇದೇ ಟೇಸ್ಟ್ ಇದೆ, ಅಲ್ಲೇನ್ ಸಪರೇಟ್ ಮಾಡಿ ಇಲ್ಲಿಂದ ಮಾಡಿ ತಗೊಂಡು ಹೋಗ್ತಾರೆ. ಇಲ್ಲಿಂದಾನೆ ಮಾಡ್ಕೊಂಡು ಅಲ್ಲೂ ಅದೇ ಟೈಮಿಂಗ್ಸ್ ಇರುತ್ತೆ ಸರ್? ಹೌದು, ಸೇಮ್. ನಿಮಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನೋಡಿದ್ರೆ. ಆನಂದ ಸರ್. ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಸರ್ ನಿಮ್ಮ ಮನೆಯವರು? ಅಂದ್ರೆ ನನ್ನ ಮಿಸ್ಸಸ್, ನಮ್ಮ ಹೆಂಡತಿ, ನಿಮ್ಮ ಮನೆಯವರು, ನಾದ್ನಿ, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಮಾಮ, ನಾವು. ಒಟ್ಟು ಕುಟುಂಬ? ಒಟ್ಟು ಕುಟುಂಬ. ಒಂದು ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ ಸರ್ ಒಟ್ಟಿಗೆ ನೀವು? ಎಲ್ಲ ಇದೀವಿ ನಾವು 8ರಿಂದ 10 ಜನ ಇದೀವಿ. 10 ಜನ ಅಂದ್ರೆ ಅವಿಭಕ್ತ ಕುಟುಂಬ ಇನ್ನೂ ಉಳಿಸ್ಕೊಂಡಿದ್ದೀರಾ? ಉಳಿಸ್ಕೊಂಡು ಹಂಗೆ ಅದಕ್ಕೆ ಮೂಲ ಕಾರಣ ಈ ಹೋಟ್ಲೆ ಅನ್ಸುತ್ತೆ ಅಷ್ಟೇ. ಹೌದು, ಅನ್ನದಾನ ಮಾಡ್ತಿರೋದು ಒಂದು ಪ್ರಾಪ್ತಿ ಅನ್ಸುತ್ತೆ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಒಟ್ಟು ಕುಟುಂಬ ಇರೋದೇ ತುಂಬಾ ಕಷ್ಟ. 10 ಜನ ಒಂದೇ ಫ್ಯಾಮಿಲಿ ಇಟ್ಕೊಂಡು ಈ ಕೆಲಸ ಎಲ್ಲ ಒಬ್ಬೊಬ್ಬರೇ ಮಾಡಕ್ ಆಗಲ್ಲ. ಹೌದೌದು ಸರ್. ಆಮೇಲೆ ಜಾಸ್ತಿ ಬೇರೆ ಕೆಲಸಕಾರನ ಇಟ್ಕೊಂಡು ಇಷ್ಟು ನಾವು ಕ್ವಾಲಿಟಿ ಕ್ವಾಂಟಿಟಿ ರುಚಿ ಶುಚಿ ಎಲ್ಲ ಇರೋದಿಲ್ಲ, ಅವ್ರಿಗೆ ಮಾಡ್ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಯಾರು ನಾವು ಇದು ಮಾಡ್ಕೊಂಡಿಲ್ಲ. ಅದಕ್ಕೆ ನೀವು ನಿಮ್ಮ ಮನೆಯವರೇ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಯ್ತು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ಧನ್ಯವಾದಗಳು.
ಸರ್ ಇಲ್ಲಿ ಇಡ್ಲಿ ಚಿತ್ರಾನ್ನ ಸಿಗುತ್ತೆ ಅಂತ ಹೇಳಿದ್ರಿ, ಇಡ್ಲಿ ಎಷ್ಟು, ಚಿತ್ರಾನ್ನ ಎಷ್ಟು, ರೇಟ್ ಏನಿದೆ ಸರ್? 2 ಇಡ್ಲಿ ಗುಂಡ್ ಇಡ್ಲಿ, ಅದು ಎಲ್ಲ ಕಡೆ ಸಣ್ಣ ಇಡ್ಲಿ ಅಂತ ಮಾಡ್ತಾರೆ, ನಾವು ಗುಂಡ್ ಇಡ್ಲಿ ಅಂತ ಮಾಡ್ತೀವಿ. ಗುಂಡ್ ಇಡ್ಲಿ. ಗುಂಡ್ ಇಡ್ಲಿ ಅದು 2ಕ್ಕೆ 40 ರೂಪಾಯಿ. 2ಕ್ಕೆ 40 ರೂಪಾಯಿ. 40 ರೂಪಾಯಿ. ಅರ್ಧ ಚಿತ್ರಾನ್ನ 25 ರೂಪಾಯಿ. 65 ರೂಪಾಯಿ ತಿಂದ್ರೆ ಹೊಟ್ಟೆ ತುಂಬತ್ತೆ. 65 ರೂಪಾಯಿ. 65 ರೂಪಾಯಿ ಹೊಟ್ಟೆ ತುಂಬತ್ತೆ. ಇಲ್ಲಿ ರೇಟ್ಗಿಂತ ಹೆಚ್ಚಾಗಿ ಇಲ್ಲಿ ಕೊಡೋ ಚಟ್ನಿ ಟೇಸ್ಟ್ಗೆ ಜನ ಬರ್ತಾರೆ. ಚಟ್ನಿನೇ ತುಂಬಾ ಇಷ್ಟಪಡ್ತಾರೆ ಎಲ್ಲ. ಆಮೇಲೆ ಚಟ್ನಿ ಬೇರೆ ಕಡೆಗೆ 3 ಸಾರಿ ಕೇಳ್ಬೇಕು ಸರ್, ನಿಜವಾಗ ನಾವು ಬೇರೆ ಕಡೆ ನೋಡಿದ್ವಿ, ಇಲ್ಲಿ ಒಂದೊಂದು ಸೌಟ ಚಟ್ನಿ ಹಾಕಿ ಕೊಟ್ಬಿಡ್ತಾರೆ. ಹೌದು, ಅದು ಹಾಕಿದ್ರು ಮತ್ತೆ ಇನ್ನು ಕೇಳ್ತಾರೆ, ಅದಕ್ಕೂ ನಾವೇನು ಬೇಜಾರು ಮಾಡ್ಕೊಳ್ಳ, ಸಂತೋಷವಾಗಿ ಜನ ಬರೋದೇ ಚಟ್ನಿಗೋಸ್ಕರ, ಅದಕ್ಕೋಸ್ಕರ ಚಟ್ನಿ ಹಾಕೊಡ್ತೀವಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಹೌದೌದು ನಿಜ. ಆಮೇಲೆ ಇಷ್ಟು ನೋಡಿ ಸರ್, ಎಷ್ಟು ಜನ ಕಾದು ನಿಂತು ತಗೋತಾರೆ. ಹೌದು, ಈ ತರ ದೊಡ್ಡದ್ ಮಾಡ್ಬೇಕು ಹೋಟ್ಲು ಅಂತ ಏನ್ ಅನ್ಸಿಲ್ಲ ಸರ್ ಅಷ್ಟು ವರ್ಷದಿಂದ? ದುಡ್ಡದ್ ಮಾಡೋದಕ್ಕೆ ಎಲ್ಲ ದುಡ್ಡು ಬಂಡವಾಳ ಅದು ಬೇರೆ ತರ ಎಲ್ಲ ಜನ ಎಲ್ಲ ಇಟ್ಕೊಂಡ್ರೆ ಆ ರುಚಿ ಬರಲ್ಲ, ಅದರಿಂದ ಮಾಡಿಲ್ಲ ಅಷ್ಟೇ. ಇದ್ರಲ್ಲಿ ಮನ್ಸಿದೆ, ಬಟ್ ಅಂದ್ರೆ ಆಗಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ಈ ರುಚಿ ಶುಚಿ ಇರಲ್ಲ. ಬಟ್ ಇದೇ ಹೊರಗಡೆ ಅವ್ರನ್ನ ಇಟ್ಕೊಂಡ್ರೆ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಸಾಕು, ನಮ್ಗೆ ತೃಪ್ತಿ ಇದೆ. ಸರ್ ಇದು ಈ ಚಟ್ನಿ ಟೇಸ್ಟ್ ಅಂತಿರಲ್ಲ, ಇದೇ ನೀವೇ ಕಂಡಿಡ್ಕೊಂಡ್ ರೆಸಿಪಿನ ಅಥವಾ ನಿಮ್ಮ ಮನೆಯವ್ರದ ಅಥವಾ ಹಳ್ಳಿ ತಂದೆ ತಾಯಿ ಆ ಕಾಲದಿಂದ ಮಾಡ್ತಾ ಇದ್ರು, ಅದನ್ನ ಹಂಗೆ ಮಾಡ್ಕೊಂಡು ಹೋಗ್ತಾ ಅದನ್ನೇ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಉಳಿಸ್ಕೊಂಡು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ನಿಮ್ ತಂದೆ ತಾಯಿ ಏನ್ ಟೇಸ್ಟ್ ಕೊಡ್ತೀರೋ ಅದೇ ಟೇಸ್ಟ್ ಕೊಡ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ. ಆ ಚಟ್ನಿ ಮಾಡೋರು ಯಾರು ಸರ್ ಇಲ್ಲಿ? ಎಲ್ಲ ನಮ್ಮ ಮನೆಯವರೇ, ನಮ್ಮ ನಾದ್ನಿ ಮಾಡ್ತಾರೆ, ನಮ್ಮ ಮಿಸಸ್ ಮಾಡ್ತಾರೆ, ನಿಮ್ ಹೆಣ್ಮಕ್ಳೇ ಮಾಡ್ತಾರೆ. ನಮ್ಮ ಇಡೀ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ ಅದು ಏನ್ ಸತ್ವ ಅಂತ. ಅಷ್ಟೇ. ಆಯ್ತು ಸರ್, ಆ ಸತ್ವ ಒಳ್ಳೇದಾಗ್ಲಿ, ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ. ಯಾಕೆಂದ್ರೆ ಸರ್ ಈಗ ನೋಡಿ, ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಊಟ ಸಿಗೋದೇ ಕಷ್ಟ ಇದೆ. ದುಡ್ಡು ಖರ್ಚು ಮಾಡಕ್ ರೆಡಿ ಇದಾರೆ, ಒಂದು ಒಳ್ಳೆ ಊಟ ಸಿಗಲ್ಲ. ಎಷ್ಟು ಜನ ಬರ್ತಾರೆ ಅಂದ್ರೆ ನೋಡಿ, ಎಷ್ಟು ಜನ ಕಾದು ನಿಂತ್ಕೋತಾರೆ ನಿಜವಾಗ್ಲು. ಹಂಗ್ ಕಾದು ನಿಂತ್ಕೊಳ್ಳೋದು ನೋಡ್ರಿ ನಮ್ ಪುಣ್ಯ ಅಷ್ಟೇ. ಪುಣ್ಯ. ಆಯ್ತು ಸರ್, ಆಯ್ತು. ಇಲ್ಲ ನಿಮ್ ಪುಣ್ಯಗಿಂತ ಹೆಚ್ಚಾಗಿ ಎಷ್ಟೋ ಜನ ನಿಮ್ಮನ್ನ ಅರ್ಸಿ ಬರ್ತಾರೆ, ನಂಬಿಕೆ ಬರ್ತಾರಲ್ಲ ಸರ್ ಊಟಕ್ಕೆ. ಹೊಟ್ಟೆ ಪಾಡಲ್ಲ, ಹೊಟ್ಟೆ ಪಾಡು ಅಂತೀರಾ, ಆದ್ರೆ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೋಸ್ಕರ ಬರ್ತಾರೆ. ಆದ್ರೂ ನಂಬಿಕೆ ಇಟ್ಟು ಬರ್ತಾರಲ್ಲ ಸರ್ ಅಷ್ಟು ಜನ, ಅವ್ರಿಗೆ ನಾವು ಒಳ್ಳೆ ಫುಡ್ ಕೊಡ್ಬೇಕಾದ್ ನಮ್ ಧರ್ಮ. ಹಾಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಸರ್. ಆಯ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.